ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕದ 6 ಕೋಟಿ ಕನ್ನಡಿಗರಿಗೆ ಮತ್ತೊಮ್ಮೆ ನಮಸ್ಕಾರ. ರಕ್ಷಕರೇ ಭಕ್ಷಕರು, ಪೊಲೀಸರೇ, ಮೋಸ್ಟ್ ಆಫ್ ದ ಪೊಲೀಸರೇ ಕಳ್ಳರು, ದರೋಡೆಕೋರರು, ರೇಪಿಸ್ಟ್ಗಳು, ಲೂಟಿಕೋರರು, ಭ್ರಷ್ಟರು. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಳೆದ 1.5 ತಿಂಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ನೋಡ್ದಿರಂತ ಅಧಿಕಾರಿಗಳು ಎಲ್ಲದನ್ನು ನೋಡ್ಬಿಟ್ರಿ. ಮೋಸ್ಟ್ಲಿ ನೀವೆಲ್ಲ ಅನ್ಕೊಬಹುದು, ಏನಪ್ಪ ಪೊಲೀಸ್ ಇಲಾಖೆ ಬಗ್ಗೆ, ಪೊಲೀಸರು ಕಳ್ಳರಾದಾಗ, ಪೊಲೀಸ್ ಇಲಾಖೆ ಕಳ್ಳತನಕ್ಕೆ ಇಳಿದಾಗ, ಪೊಲೀಸ್ ಇಲಾಖೆನಲ್ಲಿರೋರು ರೇಪಿಸ್ಟ್ಗಳಾದಾಗ, ಪೊಲೀಸ್ ಇಲಾಖೆಯಲ್ಲಿರೋರು ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಟ್ಟಾಗ, ಪೊಲೀಸ್ ಇಲಾಖೆಯಲ್ಲಿರುವಂತವರು ATM ದರೋಡೆಗಳನ್ನ ಮಾಡಿದಾಗ, ಪೊಲೀಸ್ ಇಲಾಖೆಯಲ್ಲಿರೋರು ಅವ್ನು ಯಾರೋ CCB ಮೈಸೂರು ಅಂತೆ ಇನ್ಸ್ಪೆಕ್ಟ್ರು ಪಬ್ಗೆ ಕುಡಿದ್ಬಿಟ್ಟು ಅಲ್ಲಿ ಗಲಾಟೆ. ಅಂದ್ರೆ ಲೆಕ್ಕಾಕಳಿ ಪೊಲೀಸರು ಅಂತಂದ್ರೆ ಇವ್ರು ಏನು ಬೇಕಾದ್ರೂ ಮಾಡ್ಬೋದು, ಯಾರು ಇವ್ರನ್ನ ಕೇಳಂಗೆ ಇಲ್ಲ. ಆ ಚಾಮರಾಜಪೇಟೆ ಮಂಜಾ, ಇನ್ಸ್ಪೆಕ್ಟರ್ ಮಂಜಾ ಮತ್ತೆ 11 ಜನ ಡ್ರಗ್ಸ್ ಮಾಡ್ತಾರೆ. ಡ್ರಗ್ಸ್ ಮಾಡಿ ವಸೂಲಿ. ಅವನು DJ ಸುನೀಲ ಲಾಡಿ ಬಿಚ್ಕೊಂಡು ಕಂಪ್ಲೇಂಟ್ ಕೊಡೋ ಬರೋ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಂಡು ಆ ಪೊಲೀಸ್ ಇಲಾಖೆಗೆ ಅವಮಾನ ಮಾಡ್ತಾನೆ, ಲಾಡಿ ಬಿಚ್ಚಿ. ಆಯ್ತಾ? ಇನ್ನ ಅಲ್ಸೂರ್ ಗೇಟೋನು ಹನುಮಂತ ಭಜಂತ್ರಿ ಮತ್ತೆ ಅವನು ಇನ್ನೊಬ್ಬ ಏನ್ ಮಾಡ್ದ ಅಂತ ಗೊತ್ತಿದೆ. ಮಾಲೂರು ರೂರಲ್ ಪೊಲೀಸ್ ಕಾನ್ಸ್ಟೇಬಲ್ ಚಲಪತಿ ಕೋರಮಂಗಲದಲ್ಲಿ 4 ಜನ ಕಿಡ್ನಾಪ್ ಮಾಡಿ 20 ಲಕ್ಷ ವಸೂಲಿ. ಪೊಲೀಸ್ ಕಾನ್ಸ್ಟೇಬಲ್ ಮಾಲೂರು ಗ್ರಾಮಾಂತದವನು. ಇನ್ನ ನಮ್ಮ ದಾವಣಗೆರೆಯಲ್ಲಿ 2 PSIಗಳು. ಇವರೆಲ್ಲ ಏನ್ ಗೊತ್ತಾ, 2015 ಆದ್ಮೇಲೆ ಅಪಾಯಿಂಟ್ ಆಗಿರುವಂತ ಎಲ್ಲರೂ ಕೂಡ ಲಂಚ ಲಂಚ ಲಂಚ, ಅಪಾಯಿಂಟ್ಮೆಂಟ್ಗೆ ಲಂಚ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ 50 ರಿಂದ 1 ಕೋಟಿ ರೂಪಾಯಿ ಹಣ ಕೊಟ್ಟು, ಯಾಕೆಂತಂದ್ರೆ 2023ರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಅನ್ನ ಎಕ್ಸ್ಪೋಸ್ ಮಾಡಿ ಸುಮಾರು 48 ಜನ ಪೊಲೀಸರು, ಒಬ್ಬ ADGP ನ 1.25 ಲಕ್ಷ ಜೈಲಲ್ಲಿ ಮಡಗಿಸಿದಂತವ್ರು ನಾನು ಮತ್ತೆ ನಮ್ಮ AP ರಂಗನಾಥ, ಒಂದಷ್ಟು ಜನ ಅಡ್ವೊಕೇಟ್ಗಳು. ಇರ್ಲಿ, ಆ ವಿಚಾರ ಹಾಗಿರ್ಲಿ. ನಾನು ಯಾಕೆ ಈ ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ಸಾಲು ರೇಪಿಸ್ಟು, ATM ರಾಬರಿ, ಕಿಡ್ನಾಪು, ಲಾಡಿ ಬಿಚ್ಚೋದು, ಚಿನ್ನನ ಮಾರ್ಕೊಳೋದು, ರಿಯಲ್ ಎಸ್ಟೇಟು, ಡ್ರಗ್ಸ್ ಮಾರೋದು, ಆಮೇಲೆ ಚಿನ್ನ ಎತ್ಕೊಂಡು ಹೋಗ್ತಾ ಇದ್ದವ್ರನ್ನ ಅಡ್ಡಗಟ್ಟಿ ಲೂಟಿ ಮಾಡಿದಂತ ದಾವಣಗೆರೆ PSI 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇವೆಲ್ಲ ನೋಡಿದಂತ DGP ಅವರು ಏನೋ ಒಂದು ಆದೇಶ ಹೊರಡಿಸಿದ್ದಾರೆ. ಏನಂತಂದ್ರೆ 5 ವರ್ಷಕ್ಕಿಂತ ಹೆಚ್ಚಾಗಿ ಕುಳಿತಿರುವ ಹೆಡ್ ಕಾನ್ಸ್ಟೇಬಲ್ಗಳು ಮತ್ತೆ ASCಗಳನ್ನ ಎತ್ತಂಗಡಿ ಮಾಡುವಂತ ಇದು DGP ಆರ್ಡರ್. 2ನೇ ಆರ್ಡರ್ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಏನಂತಂದ್ರೆ, ನಾನು ಈ ಆದೇಶ ಕೇಳಿದ ಮೇಲೆ ನಗಬೇಕೋ ಅಳಬೇಕೋ ನನಗೆ ಗೊತ್ತಾಗಿಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಸ್ ASIಗಳ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ನಿಗಾ ಇಡಬೇಕಂತೆ. ಸ್ವಾಮೀಜಿ ಸೀಮಂತ್ ಕುಮಾರ್ ಸಿಂಗ್ ಅವರೇ, ಅಲ್ರಿ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ASI ಮೇಲೆ ಏನೋ ಇನ್ಸ್ಪೆಕ್ಟರ್ ಕಣ್ಣಿಡ್ಬೇಕಾರ್ರಿ, ಮಾಡಿಸದೆ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ಮಾಡಿಸೋರೆ ಇನ್ಸ್ಪೆಕ್ಟರ್ಗಳು. ಆಮೇಲೆ ಆದೇಶ ಇದೆ, ಏನೋ 5 ವರ್ಷಕ್ಕಿಂತ ಹೆಚ್ಚಾಗಿ. ಯಾಕೆ ಗೂಟ ಹೊಡ್ಕೊಂಡು ಇಷ್ಟು ದಿವಸ ಯಾಕೆ ಬಿಟ್ರಿ? 5 ವರ್ಷ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಅದಕ್ಕಿಂತ 10 ವರ್ಷ ಕೂತ ಆ ಚಾಮರಾಜಪೇಟೆ ಸ್ಟೇಷನ್ಗೆ ಹೋಗಿ ಒಬ್ಬನ ಯಾರೋ 9 ವರ್ಷನೋ 10 ವರ್ಷ ಜಾಗ ಖಾಲಿ ಮಾಡ್ಲೇ ಇಲ್ಲ. ಅವನು 100 ಕೋಟಿ ಆಸ್ತಿ ಮಾಡ್ಕೊಂಡವನೆ. ಈಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ತಾ ಇದೆ. ಬಟ್ ಏನ್ ಪ್ರಯೋಜನ? ನಮ್ಮ ಸೀಮಂತ್ ಕುಮಾರ್ ಅವರು ಹೇಳ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ASI ಮೇಲೆ ಇನ್ಸ್ಪೆಕ್ಟರ್ ಕಣ್ಣಿಡ್ಬೇಕಂತ. ಲಾಡಿ ಬಿಚ್ಚದ ಸುನೀಲು, DJ ಸುನೀಲು ಇನ್ಸ್ಪೆಕ್ಟರ್, ಅವ್ನು ಲಾಡಿ ಬಿಚ್ಚೋನು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ASI ಮೇಲೆ ಕಣ್ಣಿಡ್ತಾನ. ಓಕೆ. ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ 2 kg ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಟ. ಅವನ ಸ್ಟೇಷನ್ ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ ASI ಮೇಲೆ ಕಣ್ಣಿಡ್ತಾನ. ಅವರೇ ಕ್ರೈಮ್ ಮಾಡಿಸೋದು. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ ಟೆಲಿಂಗ್ ದಿಸ್. ಒಂದು ಸ್ಟೇಷನ್ ಅಲ್ಲಿ ಕ್ರೈಮ್ ಆಗ್ಲಿಕ್ಕೆ ಪೊಲೀಸರು ಎಷ್ಟು ಕಾರಣನೋ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಷ್ಟೇ ಕಾರಣ. ಆಮೇಲೆ ಸೀಮಂತ್ ಕುಮಾರ್ ಅವರೇ, ನಿಮಗೆ ಗೊತ್ತಿದೆ, ಆದರೂ ಕೂಡ ಈ ವಿವರಣೆಯನ್ನ, ಭ್ರಷ್ಟಾಚಾರದ ವಿವರಣೆಯನ್ನ ಜನರಿಗೆ ತಿಳಿಸಬೇಕು.
ಕನ್ನಡಿಗರು ತಿಳಿಸ್ಬೇಕು, ಬೆಂಗಳೂರವರು ತಿಳಿಸ್ಬೇಕು. ಹಾಗಾಗಿನೇ ವಿವರಣೆ ಹೇಳ್ತೀನಿ. ಆಮೇಲೆ ನಿಮ್ಮ ಪೊಲೀಸ್ ಠಾಣೆಗಳಲ್ಲಿ 1000 ಪೊಲೀಸ್ ಠಾಣೆ ಇದೆ ಸೀಮಂತ್ ಕುಮಾರ್ ಸಿಂಗ್ ಅವರೇ ಕರ್ನಾಟಕದಲ್ಲಿ. ಬೆಂಗಳೂರಲ್ಲಿ 130 ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ, ಒಂದು 40 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ. ಆಮೇಲೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡ್ರು ಅಂತ ಜಾಯಿಂಟ್ ಕಮಿಷನರ್ ಅವರು, ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರು ಬರೀ ಸಾವಿರಾರು ಕೋಟಿ ರೂಪಾಯಿ ಕ್ಯಾಮ್ರಾಗಳನ್ನ ಹಾಕೊಂಡು ಬೆಂಗಳೂರಲ್ಲಿ ದುಡ್ಡು ಮಾಡ್ತಾ ಇದ್ದೀರಾ ಹೊರತು ಒಂದು ಟೋಯಿಂಗ್ ವ್ಯಾನ್ ಇಲ್ಲ. ನೀವು ಮೊಬೈಲ್ ಹಿಡ್ಕೊಂಡು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರೆ ಫೋಟೋ ತೆಗೆದುಕೊಂಡು ಅವ್ನಿಗೆ 1000 ರೂಪಾಯಿ ನೋ ಪಾರ್ಕಿಂಗ್ ಚಾರ್ಜಸ್ ಕಳ್ತೀರಾ. ಆ ಗಾಡಿ ಕ್ಲಿಯರ್ ಆಗಲ್ಲ. ಆ ಗಾಡಿ ಸಾಯಂಕಾಲವರೆಗೂ ಅಲ್ಲೇ ಬಿದ್ದಿರ್ತದೆ, ನಾಳೆ ಬೆಳಗ್ಗೆವರೆಗೂ ಅಲ್ಲೇ ಬಿದ್ದಿರ್ತದೆ. ಬೆಂಗಳೂರು ಟ್ರಾಫಿಕ್ಗೆ ಒಂದು ಟೋಯಿಂಗ್ ವ್ಯಾನ್ ಇಲ್ಲ. ನಾವು ವಿರೋಧ ಮಾಡಿದ್ವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. 2023ರಲ್ಲಿ ವಿರೋಧ ಮಾಡಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತು ಬೆಂಗಳೂರಿನ ಟ್ರಾಫಿಕ್ ಪಾಪ್ಯುಲೇಷನ್ 1,30,00,000 ಗಾಡಿಗಳಿದೆ. ಬೆಂಗಳೂರು ಟ್ರಾಫಿಕ್ ಅವ್ರ ಹತ್ರ ಒಂದು ಟೋಯಿಂಗ್ ವ್ಯಾನ್ ಇಲ್ಲ. ಆಮೇಲೆ ಒಂದು ಟೋಯಿಂಗ್ ವ್ಯಕ್ತಿಗಳಿಲ್ಲ, ಟೋಯಿಂಗ್ ವ್ಯಾನ್ ಇಲ್ಲದೆ ಟ್ರಾಫಿಕ್ ಅವರು, ಟೋಯಿಂಗ್ ಸಿಬ್ಬಂದಿ ಇಲ್ಲದೆ 4 ತಿಂಗಳ ಹಿಂದೆ ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ. ಹೊರಗಡೆ ಅವರು ಜಾಸ್ತಿ ಆಗ್ಬಿಟ್ಟವ್ರೆ. ಬಿಹಾರಿಗಳು, UP ಅವರು, ಬಂಗಾಳಿಗಳು, ಆಮೇಲೆ ಬಾಂಗ್ಲಾದೇಶದವರು, ಆಮೇಲೆ ಹಿಂದಿಯವರು, ಬರೀ ಇವರೇ. ಯಾರು ಹೇಳಿದ ಮಾತು ಕೇಳಲ್ಲ. ಎಲ್ಲಂದ್ರೆ ಗಾಡಿ ಬಿಸಾಕ್ತಾರೆ. ಎಸ್ಪೆಷಲಿ ಫುಡ್ ಡೆಲಿವರಿ ಬಾಯ್ಸ್ ಅಂತೂ ಕೇಳೋದೇ ಬೇಡ. ಹಾಗಾದ್ರೆ ಒಂದು ಟೋಯಿಂಗ್ ವ್ಯಾನ್ ಇಲ್ಲದೆ ಬೆಂಗಳೂರಿನ ಟ್ರಾಫಿಕ್ ನಡೀತಾ ಇದೆ ಅಂತಂದ್ರೆ ಇದು ಪ್ರಪಂಚದಲ್ಲಿನ 7ನೇ ಅದ್ಭುತ ಅಲ್ಲ, 8ನೇ ಅದ್ಭುತ. ಬರೀ ದುಡ್ಡು ಕಲೆಕ್ಟ್ ಮಾಡೋದು, ಎಲ್ಲನ ಗಾಡಿ ನಿಲ್ಸಿದ್ಯಾ ಫೋಟೋ ಹೊಡ್ಕೊಂಡು ಪೆನಾಲ್ಟಿ ಕಳ್ಸೋದು ಅಷ್ಟೇ. ಅವನೆಲ್ಲಿ ನಿಲ್ಲಿಸ್ತಾನೆ? ಆಮೇಲೆ ಎಷ್ಟೋ ನಂಬರ್ ಪ್ಲೇಟ್ಗಳು ಗಾಡಿ ಹಾಕಿರೋವು ಡೂಪ್ಲಿಕೇಟು. ಅದನ್ನ ಹೆಂಗೆ ಸಾರ್ಟ್ ಔಟ್ ಮಾಡ್ತೀರಾ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ? ಆಮೇಲೆ ಕಮಿಂಗ್ ಸ್ಟ್ರೈಟ್ ಟು ನೀವು ಯಾವ ಇನ್ಸ್ಪೆಕ್ಟರ್ಗಳಿಗೆ ASIಗಳ ಮೇಲೆ, ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕಣ್ಣಿಡಿ ಅಂತ ಹೇಳಿದ್ರಲ್ಲ, ಅವರೇ 90% ಭ್ರಷ್ಟರು. ಚಾಮರಾಜಪೇಟೆ ಮಂಜ ಇನ್ಸ್ಪೆಕ್ಟರ್ ಡ್ರಗ್ಸ್ ಮಾಡ್ತಾ ಇದ್ನಪ್ಪ. ಅವನ್ ಹೆಂಗೆ ಕಣ್ಣಿಡ್ತಾನೆ? ಅವನೇ ಡ್ರಗ್ಸ್ ಮಾಡ್ತಾ ಇರೋನು, ಅವನ್ ಹೆಂಗೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಮೇಲೆ, ASIಗಳ ಮೇಲೆ ಕಣ್ಣಿಡ್ತಾನೆ? ಸೂರ್ಯನಗರ ಇನ್ಸ್ಪೆಕ್ಟರ್ 2 kg ಕದ್ದಿರೋ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಅವನು ದೊಡ್ಡ ಭ್ರಷ್ಟ. ಅವನೇನ್ ಕಣ್ಣಿಡ್ತಾನೆ? ಕೊಡಗೇಲಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಅಲ್ಲಿ ಹೆಸರು ಬಂತು, BTVನಲ್ಲಿ ಪ್ರಚಾರ ಆಯ್ತು, ಹಂಗೆ ಮುಚ್ಚಾಕೊಂಡ. ಆತ ಹೆಂಗ್ ಕಂಡಿಡ್ತಾನೆ? ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಇನ್ಸ್ಪೆಕ್ಟರ್, ಕೋರಮಂಗಲ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಪಬ್ಗಳ ಬಾರ್ ಹತ್ರ 1 ಕೋಟಿ ರೂಪಾಯಿ ತಿಂಗಳು ವಸೂಲಿ ಮಾಡ್ತಾ ಇದ್ರು. 1 ಕೋಟಿ ರೂಪಾಯಿ ವಸೂಲಿ ಮಾಡೋ ಅಂತ ಇಬ್ರು ಕೂಡ ಸಸ್ಪೆಂಡ್ ಆದ್ರು. ಅವ್ರೇನ್ ಕಂಡಿಡ್ತಾರೆ? DJ ಹಳ್ಳಿ ಸುನೀಲ ಹೆಣ್ಮಕ್ಳು ಬಂದ್ರೆ ಲಾಡಿ ಬಿಚ್ಚಿ ತಗಲಾಕಂಡ, ಅವನೇನ್ ಕಂಡಿಡ್ತಾನೆ? ದಾವಣಗೆರೆಯಲ್ಲಿ ಇಬ್ರು PSIಗಳು ಚಿನ್ನ ದರೋಡೆ ಮಾಡಿದ್ರು, ಅವ್ರೇನ್ ಕಂಡಿಡ್ತಾರೆ? ಸೊ ನೀವು ಯಾರನ್ನ ಕಣ್ಣಿಡಿ ಅಂತ ಹೇಳ್ತಾ ಇದ್ರಲ್ಲ, ಅವರೇ ಕರೆಕ್ಟ್ ಆಗಿಲ್ಲ. ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅವರೇ, ಕರ್ನಾಟಕದ ಜನತೆ ಗೊತ್ತಾಗಬೇಕು, ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ದೊಡ್ಡ ಬಿಸಿನೆಸ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ. ಇದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಗೊತ್ತು, 130 ಪೊಲೀಸ್ ಸ್ಟೇಷನ್ ಅವ್ರಿಗೂ ಗೊತ್ತು, ಕರ್ನಾಟಕದಲ್ಲಿರುವ 1000 ಪೊಲೀಸ್ ಸ್ಟೇಷನ್ ಗೊತ್ತು. ಒಂದು ಪೊಲೀಸ್ ಸ್ಟೇಷನ್ ಅದು ಒಂದು ಬಿಸಿನೆಸ್ ಸೆಂಟರ್. ಆ ಬಿಸಿನೆಸ್ ಸೆಂಟರ್ಗೆ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ 1 ಕೋಟಿಯಿಂದ ಹಿಡಿದು 20 ಕೋಟಿವರೆಗೂ ಕೊಡ್ತಾರೆ. ನನಗೆ ಹೇಳಿದ್ದೇನು ಅಂತಂದ್ರೆ, ಕೊಡಗೇಳಿ ಸ್ಟೇಷನ್ ಅನ್ನೋ ಸ್ಟೇಷನ್ಗೆ 1 ಕೋಟಿ ರೂಪಾಯಿ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬರ್ತಾರೆ. ಅಲ್ಲಿ ಬಂಡವಾಳ 1 ಕೋಟಿ ಹಾಕಿದ್ರೆ ವಸೂಲಿ ಮಾಡ್ಲೇಬೇಕಲ್ಲ. ನೀವು ಕೇಳಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಸ್ನೆಸ್ ಹೆಂಗ್ ನಡೆಯುತ್ತೆ ಅಂತ. ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮಾಧಾನ. ಆಮೇಲೆ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಅನ್ನೋ ಪೊಲೀಸ್ ಠಾಣೆಗೆ ಸುಮಾರು 20 ಕೋಟಿ, ಅಶೋಕ್ ನಗರ ಪೊಲೀಸ್ ಠಾಣೆ 15 ಕೋಟಿ ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬರೋದು ಅಂತ ಪೊಲೀಸ್ ಸರ್ಕಲ್ ಅಲ್ಲಿ ಕೇಳಿರೋ ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ಬಿಸ್ನೆಸ್ ನಡೀತದೆ, ದುಡ್ಡು ಹೆಂಗಾಗುತ್ತೆ, ಒಂದು ಡೀಟೇಲ್ ಬ್ರೀಫ್ ಅನ್ನ ಕೊಡ್ತೀನಿ. ಇದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಗೊತ್ತು, DGP ಅಂಡ್ IGP ಸಲೀಂ ಅವ್ರಿಗೂ ಗೊತ್ತು, ಕರ್ನಾಟಕದ 1,20,000 ಪೊಲೀಸ್ ಅವ್ರಿಗೂ ಗೊತ್ತು. ಒಂದು ಕಂಪ್ಲೇಂಟ್ ತಗೊಂಡೋದ್ರೆ ಅವನಿಗೆ ಪೇಪರ್ ತಗೊಂಬ, ಅದ್ ತಗೊಂಬ ಅಂತ 1,000ದಿಂದ 5,000 ರೂಪಾಯಿ PK ಪಿಕ್ತಾರೆ. ಒಂದು ಕಂಪ್ಲೇಂಟ್ಗೆ 1,000ದಿಂದ 5,000 ರೂಪಾಯಿ ಪೊಲೀಸರು ಬೇರೆ ಬೇರೆ ಹೆಸರುಗಳಲ್ಲಿ ಸಾಹೇಬ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, ಪೇಪರ್ ತಗೊಂಬ, ಪೇಪರ್ ಪ್ರಿಂಟ್ಔಟ್ ಇಲ್ಲ,
ಇವನಿಲ್ಲ ಅವನಿಲ್ಲ ಅಂತೇಳಿ ಹರಾಸ್ಮೆಂಟ್ ಮಾಡಿ ಕನಿಷ್ಠ ಒಂದು ಕಂಪ್ಲೇಂಟ್ಗೆ 5,000 ಇಸ್ಕೊಂತಾರೆ. ಒಂದು FIR ಮಾಡ್ಬೇಕಾದ್ರೆ 25,000ದಿಂದ 1 ಲಕ್ಷ ರೂಪಾಯಿ. ಒಂದು ಸುಳ್ಳು FIR ನನ್ನಂತವ್ರ ಮೇಲೆ FIR ಮಾಡ್ಬೇಕಾದ್ರೆ 1 ಲಕ್ಷ ಕೊಟ್ರೆ ಬೇಕಾದ್ರೆ ಅವರು FIR ಮಾಡ್ತಾರೆ. ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕುಸಿದು ಬಿದ್ದಿದೆ. ತನಿಖೆ ಒಂದು FIR ಮಾಡ್ಬೇಕು, ತನಿಖೆ ಮಾಡ್ಬೇಕಲ್ಲ, ಅಲ್ಲಿ ಬಂದು ಮಾಜರ್ ಮಾಡ್ಬೇಕು, ಅಲ್ಲಿ ಪ್ರಾಪರ್ಟಿ ಸೀಸ್ ಮಾಡ್ಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಗಾಡಿ ಕೊಡ್ಬೇಕು, ಅವ್ರಿಗೆ ದುಡ್ಡು ಕೊಡ್ಬೇಕು, ಸಾವಿರಾರು ರೂಪಾಯಿ ಕಾಸು ಕೊಡ್ಬೇಕು, 10,000 20,000 50,000 ಪೀಕ್ತಾರೆ. ಅದಾಯ್ತಾ? ಆಮೇಲೆ ಚಾರ್ಜ್ ಶೀಟ್ ಹಾಕಕ್ಕೆ 1 ಲಕ್ಷದಿಂದ 5 ಲಕ್ಷ 10 ಲಕ್ಷದವರೆಗೂ ಪೀಕ್ತಾರೆ. ಆಮೇಲೆ ಬರೀ ಅದೊಂದೇ ಅಂತಲ್ಲ, ಅರೆಸ್ಟ್ ಮಾಡಿರೋ ವ್ಯಕ್ತಿಗಳಿಗೆ ಇವರೇ ಪಿಪಿಗೆ ಕಾಸು ಕೊಡ್ತಾರೆ. ಪಿಪಿಗಳಿಗೆ ಕಾಸು ಕೊಟ್ಟು ಇವರೇ ಕಡಿಮೆ ಅಬ್ಜೆಕ್ಷನ್ ಹಾಕಿ ಇವರೇ ಬೇಲ್ ಕೊಡಿಸ್ತಾರೆ. ಬೇಲಲ್ಲಿ ಆಗೋ ಕಾಸು ಯಾವ್ದ್ರಲ್ಲೂ ಆಗಲ್ಲ. ನಮ್ಮ ಅಡ್ವೊಕೇಟ್ಗಳಿಗೂ ಕಾಸು ಆಗಲ್ಲ ಪಾಪ. ಈ ಬೇಲ್ ಕೊಡಿಸ್ತೀವಿ ಅನ್ನೋ ಹೆಸರಲ್ಲಿ ಪೊಲೀಸ್ ಅವ್ರು ಮಾಡೋ ದುಡ್ಡು ಲಕ್ಷಾಂತರ ರೂಪಾಯಿ. ಒಂದೊಂದು ಕೇಸಲ್ಲಿ 5 ಲಕ್ಷ 10 ಲಕ್ಷ ಮಾಡ್ತಾರೆ. ಆಮೇಲೆ ಹೇಗೆ ಅಂತೀರಾ, ಬೇಲ್ ಏನ್ ಕೊಡ್ತೀರಾ ಅಂತಂದ್ರ ಅಬ್ಜೆಕ್ಷನ್ ಹಾಕೋದ್ ಇವ್ರೆ. ಇವರು ಪಿಪಿ ತಗೊಂಡಾಗ ಅಬ್ಜೆಕ್ಷನ್ ಕೊಟ್ರೆ ಆ ಪಿಪಿ ಅವರು ಅದನ್ನ ನೋಡ್ಕೊಂಡು ಅಬ್ಜೆಕ್ಷನ್ ಹಾಕ್ತಾರೆ. ಕಾಸು ಕೊಟ್ರೆ ಅಬ್ಜೆಕ್ಷನ್ ನ ಕಡಿಮೆ ಮಾಡ್ತಾರೆ, ಬೇಲ್ ಆಗಂಗ್ ಹಾಕ್ತಾರೆ. ಕಾಸು ಕೊಟ್ಟಿಲ್ಲ ಅಂತಂದ್ರೆ ಬೇಲ್ ಸಿಗಬಾರದು. ಆ ರೀತಿ ಅಬ್ಜೆಕ್ಷನ್ ನ ಪೊಲೀಸ್ ಅಧಿಕಾರಿಗಳು ಹಾಕ್ತಾರೆ. ಒಂದು ಬೇಲ್ಗೆ ಪೊಲೀಸರ ಹತ್ರ ನೀವು ಅಡ್ವೊಕೇಟ್ ತಗೊಂಡು ಕಾಸು ಕೊಟ್ಟು ಅಡ್ವೊಕೇಟ್ ತಗೊಂಡ್ರೆ ಇಮಿಡಿಯೇಟ್ ಆಗಿ ಬೇಲ್ ಆಗುತ್ತೆ. ನಮ್ಮಂತ ಅಡ್ವೊಕೇಟ್ಗಳು ಬಂದ್ರೆ ನಾವು ಫೈಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲ, ಇವ್ರುಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ. ಆಮೇಲೆ ನಾನು ಬರೀ ಇದನ್ನ ಹೇಳ್ತಾ ಇಲ್ಲ. ನಿನ್ನೆ ನಮ್ಮ ಬೆಂಗಳೂರಿನ ವಕೀಲರ ಸಂಘ ಈ ಒಂದು ವ್ಯವಸ್ಥೆನಲ್ಲಿ, ನ್ಯಾಯಾಂಗ ವ್ಯವಸ್ಥೆನಲ್ಲಿ ಬಗ್ಗೆ ನಿನ್ನೆ ವಕೀಲರ ಸಂಘನ ಮಾತಾಡಿದ್ದೆ. ನಾನು ಹೇಳ್ತಾ ಇಲ್ಲ ಇದನ್ನ. ಒಬ್ಬ ಪೊಲೀಸ್ ಸ್ಟೇಷನ್ ನಲ್ಲಿ ಬೇಲ್ ಕೊಡ್ಸಕ್ಕೆ ಲಕ್ಷಾಂತರ ರೂಪಾಯಿ ಕಿತ್ಕೊಂತಾರೆ. ನೀವು ಬೇರೆ ಅಡ್ವೊಕೇಟ್ ಇಟ್ಕೊಂಡ್ರೆ ಬೇಲ್ ಸಿಗೋ ಚಾನ್ಸು 50-50. ಅದೇ ನೀವು ಪೊಲೀಸರು ಕೊಡೋ ಅಡ್ವೊಕೇಟ್ ನ ತಗೊಂಡ್ರೆ 100% ನಿಮಗೆ ಬೇಲ್ ಸಿಗುತ್ತೆ. ಇದು ಅಡ್ಜಸ್ಟ್ಮೆಂಟ್. ಯಾರ ಜೊತೆ ಅಡ್ಜಸ್ಟ್ಮೆಂಟ್? ನಿಮ್ಮ ಊಹೆಗೆ ಬಿಟ್ಟಿದ್ದು. ಆಮೇಲೆ ಫುಟ್ಪಾತ್ ಅಲ್ಲಿ ಒಂದು ಸ್ಟೇಷನ್, ಕೊಡಗೇಳಿ ಸ್ಟೇಷನ್ ಅನ್ನೋ ಲಿಮಿಟ್ಸ್ ಅಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಚಪ್ಪಲಿ ಮಾರೋನು, ಬಟ್ಟೆ ಮಾರೋನು, ಮೂಗ್ನತ್ ಮಾರೋನು, ಪಾನಿಪುರಿ ಮಾರೋನು, ಗೋಬಿ ಮಂಚೂರಿ ಮಾರೋನು, ಈ ಎಲ್ಲಾ ಫುಟ್ಪಾತ್ ವ್ಯಾಪಾರಿಗಳಿರ್ತಾರಲ್ಲ, ಆಮೇಲೆ ಸ್ಕ್ರಾಪ್ ಅಂಗಡಿಯವನು ಬೀದಿಲಿ ಇಟ್ಕೊಂಡಿರ್ತಾರಲ್ಲ, ಇವ್ರ ಹತ್ರ ಕನಿಷ್ಠ 1,500ರಿಂದ 2,000 ಫುಟ್ಪಾತ್ ಅಂಗಡಿಗಳಿರ್ತದೆ. ಈ ಫುಟ್ಪಾತ್ ಅಂಗಡಿಗಳ ಹತ್ರ ಬೆಳಗ್ಗೆ 50, ಸಾಯಂಕಾಲ 50 ಅಥವಾ ಒಂದೇ ಸತಿ 100 ರೂಪಾಯಿ ಹೊಯ್ಸಳ ಮತ್ತೆ ಮಫ್ತಿನಲ್ಲಿ ಬಂದು ಕಲೆಕ್ಟ್ ಮಾಡ್ತಾರೆ. ಸುಮಾರು 2,000 ಅಂಗಡಿ ಅನ್ಕೊಂಡ್ರೆ 100 ರೂಪಾಯಿ ಅಂದ್ರೆ ಒಂದು ದಿನಸಕ್ಕೆ ಫುಟ್ಪಾತ್ ಗಳಿಂದ ಕಲೆಕ್ಟ್ ಆಗುವಂತ ಹಣ 2 ಲಕ್ಷಕ್ಕೂ ಹೆಚ್ಚು. ಇದನ್ನೆಲ್ಲ ಹಂಚ್ಕೊಂತಾರೆ ಅವರು ಸ್ಟೇಷನ್ ಅಲ್ಲಿ. ಇದನ್ನ ಫುಟ್ಪಾತ್ ಅಲ್ಲಿ ಕಲೆಕ್ಟ್ ಮಾಡೋ ಹಣನ ಬೇಕಾದ್ರೆ ವಿಡಿಯೋ ಮಾಡಾಕ್ತೀನಿ, ನನಗೇನು ಸಮಸ್ಯೆ ಇಲ್ಲ. ಯಾರಾದ್ರೂ ಇದನ್ನ ಚಾಲೆಂಜ್ ಮಾಡಿದ್ರೆ ಪೊಲೀಸ್ ಅವರು, ನನ್ನ ಹತ್ರ ವಿಡಿಯೋ ಇದೆ, ಇಲ್ಲ ಫ್ರೆಶ್ ಆಗಿ ವಿಡಿಯೋ ಮಾಡಾಕ್ಬೇಕಾ, ಮಾಡಾಕ್ತೀನಿ. ಫುಟ್ಪಾತ್ ಆಯ್ತಾ? 1-2 ಕೇಸ್ ಆದ್ರೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ರೌಡಿ ಶೀಟರ್ ಓಪನ್ ಮಾಡಿ ಸುಮ್ನೆ ರೌಡಿ ಶೀಟರ್ ಓಪನ್ ಮಾಡಿ ಪ್ರತಿಯೊಬ್ಬ ರೌಡಿ ಶೀಟರ್ ಒಂದ್ ಸೆಕೆಂಡ್ ಪ್ರತಿಯೊಬ್ಬ ರೌಡಿ ಶೀಟರ್ ಹತ್ರನು ಪ್ರತಿ ತಿಂಗಳು 10,000 ವಸೂಲಿ ಮಾಡ್ತಾರೆ. 5ರಿಂದ 10,000 ರೂಪಾಯಿ ರೌಡಿ ಶೀಟರ್ಗಳಿಂದ ವಸೂಲಿ ಮಾಡ್ತಾರೆ. ಒಂದು 200 ರೌಡಿ ಶೀಟರ್ ಇದ್ರೆ ಅವರು ರೌಡಿ ಶೀಟರ್ ಓಪನ್ ಮಾಡೋದೇನೆ ಅಲ್ಲ ರೀ. ಇವರು ರೌಡಿ ಶೀಟರ್ ಓಪನ್ ಮಾಡಿ ಅವರೇನು ಒಳ್ಳೆಯವ್ರೇನಾಗಲ್ಲ. ಅವ್ರ ಹತ್ರ ಪ್ರತಿ ತಿಂಗಳು 5,000 10,000 ಲಂಚ ಇಸ್ಕೊಂಡ್ರೆ ಅವನು ರೌಡಿಯಾಗೆ ಉಳಿತಾನೆ, ಕ್ರಿಮಿನಲ್ ಆಗಿ ಉಳಿತಾನೆ. ಅದಕ್ಕೆ ಕಾರಣ ರೌಡಿ ಅಲ್ಲ. ಆ ರೌಡಿ ಹತ್ರ ಪ್ರತಿ ತಿಂಗಳು ವಸೂಲಿ ಆಗ್ತಾರಲ್ಲ, ಇಲ್ಲ ಅಂದ್ರೆ ಒಂದ್ ಕೇಸ್ ಹಾಕ್ತೀನಿ, ಇಲ್ಲ ಅಂದ್ರೆ ಒಂದ್ ಸುಳ್ಳು ಕೇಸ್ ಹಾಕೋದು, ಇಲ್ಲ ಅಂದ್ರೆ ಅವನನ್ನ ಸ್ಟೇಷನ್ ಕರೆಸಿ ಅವನಿಗೆ ಹರಾಸ್ಮೆಂಟ್ ಮಾಡೋದು. ರೌಡಿ ಶೀಟರ್ಗಳ ಹತ್ರ ವಸೂಲಿ ಆಗುತ್ತೆ. ಪ್ರತಿ ಸ್ಟೇಷನ್ ಅಲ್ಲೂ 200 ರೌಡಿ ಶೀಟರ್ ಇರ್ತಾರೆ. 10,000 ಅಂತಂದ್ರೆ ಒಂದು ತಿಂಗಳಿಗೆ 20 ಲಕ್ಷ ಬರೀ ರೌಡಿ ಶೀಟರ್ಗಳಿಂದ ಬರ್ತದೆ ಇವರಿಗೆ. ಫುಟ್ಪಾತ್ ಆಯ್ತಾ, ಪ್ರತಿದಿನ 2 ಲಕ್ಷ ಆಯ್ತಾ, ರೌಡಿ ಶೀಟರ್ಗಳಾಯ್ತಾ, ಬಾರ್ಗಳು, ವೈನ್ ಶಾಪ್ಗಳು, ಒಂದು ಬಾರು ಮತ್ತೆ ವೈನ್ ಶಾಪ್ಗಳಿಂದ ಪ್ರತಿ ತಿಂಗಳು ಒಂದು ಸ್ಟೇಷನ್ಗೆ ಬರುವಂತ ಅಂದಾಜು ಅಮೌಂಟ್ ಕನಿಷ್ಠ ಏನಿಲ್ಲ ಅಂತಂದ್ರು 10ರಿಂದ 50,000. ಒಂದು 50 ಬಾರ್ ಇದ್ರೆ ಹೆಚ್ಚು ಕಮ್ಮಿ 50ರಿಂದ 60 ಲಕ್ಷ ಬರೀ ಬಾರ್ಗಳಿಂದ ದುಡ್ಡು ಬರ್ತದೆ ಇವ್ರಿಗೆ. ಅದಾಯ್ತಾ? ಆಮೇಲೆ ಇವ್ರಿಗೆ ಒಪ್ಕೊಂತಾರೋ ಬಿಡ್ತಾರೋ, ಪ್ರತಿ ಬೆಂಗಳೂರಲ್ಲೇ ಆಗಿರ್ಬೋದು ಸ್ಟೇಷನ್ ಲಿಮಿಟ್ಸ್ ಪ್ರಾಸ್ಟಿಟ್ಯೂಷನ್ಸ್ ಇದೆ. ಹೆಣ್ಣು ಮಕ್ಕಳ ದಂಧೆ ಮಾಡೋ ಜಾಗದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಕೂಡ ಇವರುಗಳು ಫಿಕ್ಸ್ ಮಾಡಿರುವಂತ ಚಾರ್ಜಸ್ 5,000. ಒಂದು ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಸಂಪಾದನೆ ಮಾಡೋದ್ರಲ್ಲಿ 5,000 ಕೊಟ್ಟಿಲ್ಲ ಅಂತಂದ್ರೆ ಅವ್ರನ್ನ ರೇಡ್ ಮಾಡ್ತಾರೆ.
ಅವ್ರು ಕಾಸು ಕೊಟ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಪ್ರತಿ ಪ್ರಾಸ್ಟಿಟ್ಯೂಷನ್ ಸೆಂಟರ್ ಇಂದ ಇವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ. ಒಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹಲವಾರು ಪ್ರಾಸ್ಟಿಟ್ಯೂಷನ್ ಯೂನಿಟ್ಸ್ ಇರ್ತದೆ. ಡ್ರಗ್ ಮಾರೋರು ಒಂದು ಸ್ಟೇಷನ್ಗೆ ಕನಿಷ್ಠ 25 ಲಕ್ಷದಿಂದ 50 ಲಕ್ಷ ಕೊಡ್ತಾರೆ. ಇವತ್ತು ಬೆಂಗಳೂರು ರೇಪ್ ಸಿಟಿ ಆಗಿದೆ ಅಂತಂದ್ರೆ, ಡ್ರಗ್ ಸಿಟಿ ಆಗಿದೆ ಅಂತಂದ್ರೆ ಅದಕ್ಕೆ ಪೊಲೀಸರೇ ಕಾರಣ. ಪೊಲೀಸರಿಗೆ ಡ್ರಗ್ ಮಾಫಿಯಾ ಗೊತ್ತು, ಡ್ರಗ್ ಟ್ರಾಫಿಕಿಂಗ್ ಗೊತ್ತು. ಡ್ರಗ್ ನ ತಗೊಂಡು ಸೇವನೆ ಮಾಡಿ ಹೆಣ್ಣು ಮಕ್ಕಳ ರೇಪ್ಗಳಾಗ್ತಾ ಇದೆ. 180ಕ್ಕೂ ಹೆಚ್ಚು ಬೆಂಗಳೂರಲ್ಲಿ ರೇಪ್ ಆಗಿದೆ, 700 ರೇಪ್ ಕರ್ನಾಟಕದಲ್ಲಾಗಿದೆ. ಇದಕ್ಕೆ ಸಂಪೂರ್ಣ ಕಾರಣ ಡ್ರಗ್ಸ್ ನ ನಿಷೇಧ ಮಾಡಬೇಕಾಗಿರೋ ಪೊಲೀಸ್ ಇಲಾಖೆನಲ್ಲಿ ಪ್ರತಿ ತಿಂಗಳು ದಂಧೆ ಮಾಡ್ಕೊಂಡು ಲಂಚ ಇಸ್ಕೊಂತಾರೆ. ಪ್ರತಿಯೊಬ್ಬ ಡ್ರಗ್ ಟ್ರಾಫಿಕರು ಇವನಿಗೆ ಗೊತ್ತು. ಅಲ್ಲ, ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೀಮಂತ್ ಕುಮಾರ್ ಸಿಂಗ್ ಅವರು ಅವಾಗಲೇ ಹೇಳಿದ್ರು ಕಣ್ಣಿಡಿ ಅಂತ. ಸ್ವಾಮಿ ಸೀಮಂತ್ ಕುಮಾರ್ ಸಿಂಗ್ ಅವರೇ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಮುಳುಗೋಗಿದೆ ಅಂತಂದ್ರೆ ಗನ್ಗಳನ್ನ ಮಾರ್ಕಂತವ್ರೆ. ಅವನ್ ಯಾವನ ಆಂಧ್ರದಲ್ಲಿ ಡಿಪಾರ್ಟ್ಮೆಂಟ್ ಗನ್ನ ಮಾರ್ಕೊಂಡಿದ್ದಾನೆ ಆನ್ಲೈನ್ ಗೇಮಿಂಗ್ ಮಾಡಕ್ಕೆ. ಹಂಗಾಗಿ ನಿಮ್ಮ ಪೊಲೀಸರು ಕನಿಷ್ಠ ಕಿಂಚಿತ್ತೂ ಕೂಡ ನಿಷ್ಠೆಯನ್ನ ಹೊಂದಿಲ್ಲ. ಪಾಸ್ಪೋರ್ಟ್ ವೆರಿಫಿಕೇಶನ್ ನನಗೆ ಹೇಳಿ, ನೀವೇನ ಪಾಸ್ಪೋರ್ಟ್ಗೋರು ಯಾರಾದ್ರೂ ಪೊಲೀಸ್ ಅವರಿಗೆ ಕಾಸು ಕೊಡ್ತೀರಾ ಕೆಲಸ ಮಾಡಿದ್ರೆ ಅಲ್ಲಿ ದಯಮಾಡಿ ಮೆಸೇಜ್ ಅಲ್ಲಿ ಹಾಕಿ, ವಿ ವಾಂಟೆಡ್ ಟು ನೋ. ಎಲ್ಲಾದ್ರೂ ನಿಷ್ಠಾವಂತ ಪೊಲೀಸ್ ಠಾಣೆ, ನಿಷ್ಠಾವಂತ ಪೊಲೀಸ್ ಇನ್ಸ್ಪೆಕ್ಟರ್, ನಿಷ್ಠಾವಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಿಷ್ಠಾವಂತ ಕಾನ್ಸ್ಟೇಬಲ್ ಈ ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ರೆ ನನಗೆ ಗೊತ್ತಾಗ್ಬೇಕು. ಐ ವಾಂಟೆಡ್ ಟು ನೋ. ನನಗೆ ಗೊತ್ತಿದೆ, ನೀವು ಎಲ್ಲೇ ಪೊಲೀಸ್ ಇಲಾಖೆಗೋರ್ರೆ ಹಣ ಕೊಟ್ಟಿಲ್ಲ ಅಂದ್ರೆ ಅವ್ರು ಕೆಲಸ ಮಾಡಲ್ಲ. ಒಂದು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ 5,000 ಏನೇ ಸ್ನೇಹಿತರೆ, ಎಲ್ಲಾ ವಿಚಾರಗಳನ್ನ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನಂತ ಒಂದು ಸಿಎಂ ಆದ್ರೆ, ದ ಡೇ ಐ ಬಿಕಮ್ ಸಿಎಂ ಐ ವಿಲ್ ಸ್ಟಾಪ್ ದಿಸ್. ಭ್ರಷ್ಟರ ಇಲಾಖೆ ಅಂತ ಹೆಸರಾಗಿರೋ ಪೊಲೀಸ್ ಇಲಾಖೆಯನ್ನ ಬದಲಾವಣೆ ಮಾಡ್ತೀನಿ. ದ ಡೇ ಐ ಬಿಕಮ್ ಸಿಎಂ ಐ ವಿಲ್ ಚೇಂಜ್, ಐ ವಿಲ್ ರಿಫಾರ್ಮ್ ಪೊಲೀಸ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ಸ್ ಅ ಲಾಟ್. ಕಣ ಕಣದಲ್ಲೂ ಕನ್ನಡ.